ಪ್ರಾಮಾಣಿಕ ಜನರು ನನಗೆ ಶ್ರೇಯಸ್ಸು ಕೋರಿದ್ರೆ ನನಗಿರುವ ರಾಜಕೀಯ ವೈರಿಗಳು ನನ್ನ ರಾಜಕೀಯ ಜೀವನಕ್ಕೆ ಮಸಿ ಬಳಿಯಲು ಯತ್ನಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಲವರು ಮುಖ್ಯಮಂತ್ರಿಗಳನ್ನ ರಾಜಕೀಯ ಸುಳಿಗಳಲ್ಲಿ ಸಿಲುಕಿಸುತ್ತಾ ಪ್ರಯತ್ನಿಸುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡುತ್ತಾ ಮಾತನಾಡಿದರು. ಸುಳ್ಳು ದಾಖಲೆ ಸೃಷ್ಟಿಸಿ ನಿವೇಶನ ಪಡೆದಿರುವುದಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿರುವ ಬಗ್ಗೆ ಉತ್ತರಿಸಿದ ಅವರು, ಕುಮಾರಸ್ವಾಮಿ ಅಂತಹ ಸುಳ್ಳು ಹೇಳುವ ವ್ಯಕ್ತಿ ಇಡೀ ದೇಶದಲ್ಲಿ ಮತ್ತೊಬ್ಬರಿಲ್ಲ. ಶ್ರೀ ದೇವರಾಜು ಅವರಿಂದ ನನ್ನ ಭಾಮೈದನ 2004ರಲ್ಲಿ ಜಮೀನನ್ನು ಪಡೆದಿದ್ದು 2005ನಲ್ಲಿ ಅದನ್ನು ಪರಿವರ್ತಿಸಲಾಗಿ 2010ರಲ್ಲಿ ಅವರಿಂದ ನನ್ನ ಪತ್ನಿಗೆ ಆ ಜಮೀನು ದಾನವಾಗಿ ಬಂದಿದೆ. ಆದರೆ ಮುಡಾರವರು ನನ್ನ ಪತ್ನಿಯ ಗಮನಕ್ಕೆ ತಾರದೆ ಆ ಜಮೀನು ನಿವೇಶನವಾಗಿ ಹಂಚಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯವರೇ ಮುಡಾದ ಅಧ್ಯಕ್ಷರಾಗಿದ್ದರು. ಈ ಹಂಚಿಕೆ ಕಾನೂನು ರೀತಿ ಇದೆಯಾ ಇಲ್ಲವೇ ಎಂದು ಪರಿಶೀಲಿಸುವ ಜವಾಬ್ದಾರಿಯು ಅವರದೇ ಆಗಿದೆ. ಇದರಲ್ಲಿ ಎಲ್ಲೂ ಕಾನೂನಾತ್ಮಕವಾಗಿ ಸರಿ ಇದೆ ಎಂದು ತಿಳಿಸಿದರು. ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಾಗವನ್ನ ಲಪ್ತಾಯಿಸಿರಿ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಯಾರು? ಕುಮಾರಸ್ವಾಮಿ ಅವರು ಕೋರ್ಟ್ಗೆ ಹೋಗ್ಲಿ. ದಾಖಲೆಗಳನ್ನ ನಿಮ್ ಕಾರ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು. ಹೋಗಿ ಹುಡುಕಿ ಈಗ ಕಾರ್ನಲ್ಲಿ. ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ. ಹಾಗಿದ್ರೆ ಜಾಗ ಯಾರ್ದನ್ನು ಹೇಳಿ ಅಂತ ಹಾಗಿದ್ರೆ ಜಾಗ ಯಾರ್ದನ್ನು ಹೇಳಿ ಸೇಮ್ ಅವರು ಯಾರು ಜಾಗ ಯಾರಿಗೆ ಸಂಬಂಧಪಟ್ಟದು ಅಥವಾ ಯಾರ್ದು ಭಾಮವದ್ದ ಅಥವಾ ಪತ್ನಿಯವ್ರದ ಅಂತ ಹೇಳಿ ಅಂತ ಈ ಥರ ಪ್ರಶ್ನೆ ಕೇಳಿದ್ರೆ ಏನ್ರಿ? ಕುಮಾರಸ್ವಾಮಿ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ನೋಡ್ರಿ, ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ. ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ 2004ರಲ್ಲಿ. 2005ರಲ್ಲಿ ಅದು ಕನ್ವರ್ಟ್ ಆಗಿದೆ. 2010ರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನು ಮೂಡಾದವರು, ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯಾರ ಜಮೀನು ಅದು? ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ, ಅದು ಡಿಸ್ಪ್ಯೂಟ್ ಇದೆಯಾ? ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೆಯೇನ್ರಿ? ಹಂಚಿರೋರು ಯಾರು? ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಬಿಜೆಪಿಯವರು. ಆಗ ಯಾರ ಸರ್ಕಾರ ಇತ್ತು? ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವ್ರು ಯಾರು? ಯಾರ್ರೀ? ಬಿಜೆಪಿಯವರು. ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ. ಈಗ ನಮ್ಮದು 3 ಎಕರೆ 16 ಗುಂಟೆ ಹೋಗಿದೆ. ಅದಕ್ಕೆ ಎಷ್ಟು ಕೊಡಬೇಕು? ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ, ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು. ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು? ಇಲ್ಲಪ್ಪ ನೀನೇ ಏನು ಮಾಡ್ಬೇಕ್ರಿ? ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಬಿಟ್ಬಿಡ್ಬೇಕಾ? ಹಂಗೆ ಮತ್ತು ಕುಮಾರಸ್ವಾಮಿ ಇದೆ ಜಮೀನು. ಮತ್ತು ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು? ಈಗ ನಾನು ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ. ಅರೇ ತಾಳ್ರಿ, ಇದಕ್ಕೆ ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ, ಲೆಟ್ ಹಿಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ. ಕೊಡಲಿ ಅಲ್ವಾ? ಕರೆಕ್ಟೇ ಇಲ್ವಾ? ಇನ್ನೊಂದು ಏನಪ್ಪ, ಏನಿಲ್ಲ, 100 ಸಿಎಂ 100 ಜನ ಸಿದ್ದರಾಮಯ್ಯ ಬಂದರೂ ಸಹಿತ ನನ್ನ ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಜೈಲಿಗೆ ಹಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲಿಗೆ ಹಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನು ಜೈಲಿಗೆ ಹಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ? ಕೋರ್ಟು ಜೈಲಿಗೆ ಕಳಿಸೋದು ನಾನಲ್ಲ.
ಅವ್ರೇನು ಹೇಳಿದ್ರು, ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ, ನನಗೆ ಹಿಂಗೆ ಕೇಳಿದ್ರು ನಿಂತರನ್ನೇ, ಅರೆಸ್ಟ್ ಮಾಡೋಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ? ನೀನು ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು? ಹಾಂ, ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ? ಹಾಂ, ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ? ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು, ನಾವಲ್ಲ. ಹಾಂ, ಅವನು ಕುಮಾರಸ್ವಾಮಿ ಯಾವಾಗಲೂ ಇಟ್ ಅಂಡ್ ರನ್ ಕೇಸು. ಯಾವುದನ್ನಾರು ಇವತ್ತಿನವ್ರಿಗೆ ಲಾಜಿಕಲ್ ಎಂಟ್ರಿ ತಗೊಂಡೋಗಿರೋದು ನೋಡಿದ್ದೀರಾ? ಆರೋಪ ಮಾಡ್ತಾರೆ, ನನ್ನ ಹತ್ರ ದಾಖಲಾತಿ ಇದೆ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.